ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಷಷ್ಠಿ ದೇವಿಯ ಧ್ಯಾನ, ಪೂಜೆ, ಸ್ತೋತ್ರ ಇವುಗಳ ವಿಷದ ಮಹಿಮೆಯ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ನಾರದರು ಹೇಳಿದರು, ಪ್ರಭು, ಭಗವತಿ ಷಷ್ಠಿ, ಮಂಗಲಚಂಡಿ ಹಾಗೂ ಮಾನಸಾದೇವಿ ಈ ದೇವಿಯರು ಮೂಲ ಪ್ರಕೃತಿಯ ಕಲೆಗಳು ಎಂದು ತಿಳಿಯಲಾಗಿದೆ. ಈಗ ನಾನು ಇವರ ಪ್ರಾಕಟ್ಯದ ಪ್ರಸಂಗವನ್ನು ತತ್ವಪೂರ್ವಕ ಕೇಳಲು ಬಯಸುತ್ತೇನೆ. ಭಗವಾನ್ ನಾರಾಯಣನು ಹೇಳುತ್ತಾನೆ, ಮುನಿಯೇ, ಮೂಲ ಪ್ರಕೃತಿಯ 6ನೆಯ ಅಂಶದಿಂದ ಪ್ರಕಟಳಾದ ಕಾರಣ ಈ ದೇವಿಯನ್ನು ಷಷ್ಠಿ ದೇವಿ ಎಂದು ಹೇಳುವರು. ಈ ದೇವಿಯು ಬಾಲಕರ ಅಧಿಷ್ಠಾತ್ರಿಯಾಗಿರುವಳು. ಈಕೆಯನ್ನು ವಿಷ್ಣುಮಾಯ ಮತ್ತು ಬಾಲದ ಎಂದು ಹೇಳುತ್ತಾರೆ. ಮಾತೃಕೆಯರಲ್ಲಿ ದೇವಸೇನ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿರುವಳು. ಸುವೃತೆಯಾದ ಈ ಸಾಧ್ವಿ ದೇವಿಗೆ ಸ್ವಾಮಿ ಕಾರ್ತಿಕೇಯನ ಪತ್ನಿಯಾಗುವ ಸೌಭಾಗ್ಯ ಪ್ರಾಪ್ತವಾಗಿದೆ. ಈಕೆಯು ಅವನನ್ನು ಪ್ರಾಣಗಳಿಗಿಂತ ಹೆಚ್ಚು ಪ್ರೀತಿಸುವಳು. ಬಾಲಕರಿಗೆ ದೀರ್ಘಾಯಸ್ಸು ಕೊಡುವುದು, ಪೋಷಣೆ ರಕ್ಷಣೆ ಮಾಡುವುದು ಈಕೆಯ ಸ್ವಾಭಾವಿಕ ಗುಣವಾಗಿದೆ. ಈ ಸಿದ್ಧಯೋಗಿನಿ ದೇವಿಯು ತನ್ನ ಯೋಗದ ಪ್ರಭಾವದಿಂದ ಬಾಲಕರ ಬಳಿಯಲ್ಲಿ ಸದಾ ವಿರಾಜಿಸುತ್ತಿರುವಳು. ಬ್ರಹ್ಮನ್, ಈಕೆಯ ಪೂಜಾ ವಿಧಿಯ ಜೊತೆಗೆ ಇದೊಂದು ಉತ್ತಮ ಇತಿಹಾಸವನ್ನು ಕೇಳು. ಪುತ್ರನನ್ನು ಕರುಣಿಸುವ ಈ ಪರಮ ಸುಖದಾಯಕ ಉಪಾಖ್ಯಾನವನ್ನು ನಾನು ಧರ್ಮದೇವತೆಯ ಮುಖದಿಂದ ಕೇಳಿರುವೆನು. ಪ್ರಿಯಂವೃತ ಎಂಬ ಒಬ್ಬ ರಾಜನಾಗಿ ಹೋದನು. ಅವನ ತಂದೆಯು ಸ್ವಯಂಭವ ಮನುವು. ಪ್ರಿಯಂವೃತನು ಯೋಗಿ ರಾಜನಾದ ಕಾರಣ ವಿವಾಹವಾಗಲು ಬಯಸುತ್ತಿರಲಿಲ್ಲ. ತಪಸ್ಸಿನಲ್ಲೇ ಅವನಿಗೆ ವಿಶೇಷ ಅಭಿರುಚಿಯಿತ್ತು. ಆದರೆ ಬ್ರಹ್ಮದೇವರ ಅಪ್ಪಣೆ ಹಾಗೂ ಸತ್ಪ್ರಯತ್ನದ ಪ್ರಭಾವದಿಂದ ಅವನು ವಿವಾಹ ಮಾಡಿಕೊಂಡನು. ಮುನಿಯೇ, ವಿವಾಹದ ಬಳಿಕ ದೀರ್ಘಕಾಲದವರೆಗೆ ಅವನಿಗೆ ಯಾವುದೇ ಸಂತಾನವಾಗಲಿಲ್ಲ. ಆಗ ಕಶ್ಯಪರು ಅವನಿಂದ ಪುತ್ರಕಾಮೇಷ್ಟಿಯನ್ನು ಮಾಡಿಸಿದರು. ರಾಜನ ಪ್ರೇಯಸಿ ಭಾರ್ಯೆಯಾದ ಮಾಲಿನಿಗೆ ಮುನಿಗಳು ಚರುವನ್ನು ನೀಡಿದರು. ಆ ಚರುವನ್ನು ಭಕ್ಷಿಸಿ ರಾಣಿ ಮಾಲಿನಿಯು ಗರ್ಭವತಿಯಾದಳು. ಅನಂತರ ಸುವರ್ಣ ಪ್ರಭೆಯಂತಹ ಓರ್ವ ಬಾಲಕ ಹುಟ್ಟಿದನು. ಆದರೆ ಅವನು ಸರ್ವಾಂಗ ಸಂಪನ್ನನಾಗಿದ್ದರೂ ಸತ್ತು ಹುಟ್ಟಿದ್ದನು. ಅವನನ್ನು ನೋಡಿ ಎಲ್ಲ ನಾರಿಯರು ಬಾಂಧವರು ಅಳತೊಡಗಿದರು. ಅಸಹನೀಯ ಪುತ್ರ ಶೋಕದಿಂದ ತಾಯಿ ಮೂರ್ಛಿತಳಾದಳು. ಮುನಿಯೇ, ಪ್ರಿಯವ್ರತ ರಾಜನು ಆ ಮೃತ ಬಾಲಕನನ್ನು ಎತ್ತಿಕೊಂಡು ಸ್ಮಶಾನಕ್ಕೆ ಹೋದನು. ಆ ಏಕಾಂತದಲ್ಲಿ ಮಗುವನ್ನು ಎದೆಗಪ್ಪಿಕೊಂಡು ಕಣ್ಣೀರು ಸುರಿಸುತ್ತಾ ಅಳುತ್ತಿದ್ದನು. ಅಷ್ಟರಲ್ಲಿ ಅವನಿಗೆ ಅಲ್ಲಿ ಒಂದು ದಿವ್ಯ ವಿಮಾನ ಗೋಚರಿಸಿತು. ಶುದ್ಧ ಸ್ಫಟಿಕದಂತೆ ಹೊಳೆಯುವ ಆ ವಿಮಾನವು ಅಮೂಲ್ಯ ರತ್ನಗಳಿಂದ ನಿರ್ಮಿಸಲ್ಪಟ್ಟಿತ್ತು. ತೇಜಪುಂಜವಾದ ಆ ವಿಮಾನವು ರೇಷ್ಮೆಯ ವಸ್ತ್ರಗಳಿಂದ ಅನುಪಮವಾಗಿ ಶೋಭಿಸುತ್ತಿತ್ತು. ಅನೇಕ ಪ್ರಕಾರದ ಅದ್ಭುತ ಚಿತ್ರಗಳಿಂದ ಅದು ವಿಭೂಷಿತವಾಗಿತ್ತು. ಪುಷ್ಪ ಮಾಲೆಗಳಿಂದ ಅದನ್ನು ಅಲಂಕರಿಸಲಾಗಿತ್ತು. ಅದರಲ್ಲಿ ಕುಳಿತಿರುವ ಮನಸ್ಸನ್ನು ಮುಗ್ಧಗೊಳಿಸುವ ಓರ್ವ ಪರಮ ಸುಂದರಿ ದೇವಿಯನ್ನು ರಾಜನು ನೋಡಿದನು. ಆಕೆಯ ವರ್ಣ ಬಿಳಿಯ ಸಂಪಿಗೆಯಂತಹ ಉಜ್ವಲವಾಗಿದ್ದುದಾಗಿತ್ತು. ಸದಾ ಸುಸ್ಥಿರವಾದ ತಾರುಣ್ಯದಿಂದ ಶೋಭಿಸುವ ಆ ದೇವಿಯು ಮುಗುಳ್ನಗುತ್ತಿದ್ದಳು. ಮುಖದಲ್ಲಿ ಪ್ರಸನ್ನತೆ ಆವರಿಸಿತ್ತು. ರತ್ನಮಯ ಆಭೂಷಣಗಳನ್ನು ತೊಟ್ಟುಕೊಂಡಿದ್ದಳು. ಯೋಗಶಾಸ್ತ್ರದಲ್ಲಿ ಪಾರಂಗತಳಾದ ಆ ದೇವಿಯು ಭಕ್ತರ ಮೇಲೆ ಅನುಗ್ರಹ ತೋರಲು ಆತುರಳಾಗಿದ್ದಳು. ಆಕೆಯು ಮೂರ್ತಿಮಂತ ಕೃಪೆಯ ಮೂರ್ತಿಯಂತೆ ಅನಿಸುತ್ತಿತ್ತು. ಆಕೆಯನ್ನು ಎದುರಿಗೆ ನೋಡಿ ರಾಜನು ಬಾಲಕನನ್ನು ಭೂಮಿಯಲ್ಲಿ ಇಟ್ಟು ಬಹಳ ಆದರದಿಂದ ಆಕೆಯನ್ನು ಪೂಜಿಸಿ ಸ್ತುತಿಸಿದನು. ನಾರದ, ಆಗ ಸ್ಕಂದ ಪ್ರಿಯೆ ಷಷ್ಠಿ ದೇವಿಯು ತನ್ನ ತೇಜದಿಂದ ದೇದೀಪ್ಯಮಾನಳಾಗಿದ್ದಳು. ಆಕೆಯ ಶಾಂತ ವಿಗ್ರಹವು ಗ್ರೀಷ್ಮ ಕಾಲದ ಸೂರ್ಯನಂತೆ ಹೊಳೆಯುತ್ತಿತ್ತು. ಪ್ರಸನ್ನಳಾದ ಆಕೆಯನ್ನು ಕಂಡು ರಾಜನು ಕೇಳುತ್ತಾನೆ, ಸುಶೋಭನೆ, ಕಾಂತೆ, ಸುವ್ರತೆ, ವರಾರೋಹೆ, ನೀನು ಯಾರಾಗಿರುವೆ? ನಿನ್ನ ಪತಿಯು ಯಾರು? ನೀನು ಯಾರ ಮಗಳಾಗಿರುವೆ? ನೀನು ಸ್ತ್ರೀಯರಲ್ಲಿ ಧನ್ಯವಾದ ಮತ್ತು ಆದರಕ್ಕೆ ಪಾತ್ರಳಾಗಿರುವೆ. ನಾರದ, ಜಗತ್ತಿಗೆ ಮಂಗಲವನ್ನು ಕರುಣಿಸುವುದರಲ್ಲಿ ಪ್ರವೀಣಳು ಹಾಗೂ ದೇವತೆಗಳಿಗೆ ರಣದಲ್ಲಿ ಸಹಾಯಕಳು ಆದ ಆಕೆಯು ಭಗವತಿ ದೇವಸೇನ ಆಗಿದ್ದಳು.
ಹಿಂದೊಮ್ಮೆ ದೇವತೆಗಳು ದೈತ್ಯರಿಂದ ಗ್ರಸ್ತರಾಗಿದ್ದರು. ಈ ದೇವಿಯು ಸ್ವತಃ ಸೇನೆಯಾಗಿ ದೇವತೆಗಳ ಪಕ್ಷದಲ್ಲಿ ಯುದ್ಧ ಮಾಡಿದ್ದಳು. ಈಕೆಯ ಕೃಪೆಯಿಂದ ದೇವತೆಗಳು ವಿಜಯಿಗಳಾದರು. ಆದ್ದರಿಂದ ಈಕೆಯ ಹೆಸರು ದೇವಸೇನ ಎಂದಾಯಿತು. ಮಹಾರಾಜ ಪ್ರಿಯವ್ರತನ ಮಾತನ್ನು ಕೇಳಿ ಅವಳು ಅವನಲ್ಲಿ, ಅಂದರೆ ಆ ರಾಜನಲ್ಲಿ ಇಂತೆಂದಳು: ರಾಜನೇ, ನಾನು ಬ್ರಹ್ಮದೇವರ ಮಾನಸಿ ಕನ್ಯೆಯಾಗಿರುವೆನು. ಜಗತ್ತನ್ನು ಶಾಸನ ಮಾಡುವ ದೇವಿಯಾದ ನನ್ನನ್ನು ದೇವಸೇನ ಎಂದು ಹೇಳುತ್ತಾರೆ. ವಿಧಾತನು ನನ್ನನ್ನು ಉತ್ಪನ್ನಗೊಳಿಸಿ ಸ್ವಾಮಿ ಕಾರ್ತಿಕೇಯನಿಗೆ ಒಪ್ಪಿಸಿರುವನು. ನಾನು ಎಲ್ಲ ಮಾತೃಕೆಯರಲ್ಲಿ ಪ್ರಸಿದ್ಧಳಾಗಿದ್ದೇನೆ. ಸ್ಕಂದನ ಪತಿವ್ರತ ಭಾರ್ಯೆಯಾಗುವ ಗೌರವ ನನಗೆ ಪ್ರಾಪ್ತವಾಗಿದೆ. ಭಗವತಿ ಮೂಲ ಪ್ರಕೃತಿಯ 6ನೆಯ ಅಂಶದಿಂದ ಪ್ರಕಟಳಾದ ಕಾರಣ ವಿಶ್ವದಲ್ಲಿ ಷಷ್ಠಿ ದೇವಿ ಎಂಬ ಹೆಸರಿನಿಂದ ನಾನು ಪ್ರಸಿದ್ಧಳಾಗಿರುವೆನು. ನನ್ನ ಪ್ರಸಾದದಿಂದಲೇ ಪುತ್ರಹೀನ ವ್ಯಕ್ತಿಯು ಪುತ್ರನನ್ನು, ಭಾರ್ಯಾಹೀನನು ಭಾರ್ಯೆಯನ್ನು, ದರಿದ್ರಿಯು ಧನವನ್ನು, ಕರ್ಮಶೀಲ ಪುರುಷರು ಕರ್ಮಗಳ ಉತ್ತಮ ಫಲವನ್ನು ಪಡೆಯುವರು. ರಾಜನ್, ಸುಖ, ದುಃಖ, ಭಯ, ಶೋಕ, ಹರ್ಷ, ಮಂಗಲ, ಸಂಪತ್ತು, ವಿಪತ್ತು ಇವೆಲ್ಲವೂ ಕರ್ಮಕ್ಕನುಸಾರ ಆಗುತ್ತಾ ಇರುತ್ತವೆ. ತನ್ನ ಕರ್ಮದ ಪ್ರಭಾವದಿಂದಲೇ ಮನುಷ್ಯನು ಅನೇಕ ಪುತ್ರರ ತಂದೆಯಾಗುವನು. ಹಾಗೂ ಕೆಲವು ಜನರು ಪುತ್ರಹೀನರು ಆಗುತ್ತಾರೆ. ಕೆಲವರಿಗೆ ಸತ್ತ ಮಗು ಹುಟ್ಟುವುದು ಮತ್ತು ಕೆಲವರಿಗೆ ದೀರ್ಘಜೀವಿ. ಇದು ಕರ್ಮದ ಫಲವೇ ಆಗಿದೆ. ಗುಣಿ, ಅಂಗಹೀನ, ಅನೇಕ ಪತ್ನಿಯರ ಪತಿ, ಭಾರ್ಯಾರಹಿತ, ರೂಪವಂತ, ರೋಗಿ, ಧಾರ್ಮಿಕ ಹೀಗೆ ಆಗುವುದರಲ್ಲಿ ಮುಖ್ಯ ಕಾರಣ ತನ್ನ ಕರ್ಮವೇ ಆಗಿದೆ. ಕರ್ಮಕ್ಕನುಸಾರವೇ ಮನುಷ್ಯನಿಗೆ ವ್ಯಾಧಿ ಉಂಟಾಗುತ್ತದೆ ಹಾಗೂ ಆರೋಗ್ಯವಂತನಾಗುತ್ತಾನೆ. ಆದ್ದರಿಂದ ರಾಜನೇ, ಕರ್ಮವು ಎಲ್ಲಕ್ಕಿಂತ ಬಲವಂತವಾಗಿದೆ. ಈ ಮಾತು ಶ್ರುತಿಯಲ್ಲಿ ಹೇಳಲಾಗಿದೆ. ಮುನಿಯೇ, ಹೀಗೆ ಹೇಳಿ ಷಷ್ಠಿ ದೇವಿಯು ಆ ಬಾಲಕನನ್ನು ಎತ್ತಿಕೊಂಡು ತನ್ನ ಜ್ಞಾನದ ಪ್ರಭಾವದಿಂದ ಲೀಲಾಜಾಲವಾಗಿ ಅದನ್ನು ಪುನಃ ಜೀವಂತಗೊಳಿಸಿದಳು. ರಾಜನು ನೋಡುತ್ತಾನೆ, ಸುವರ್ಣದಂತೆ ಪ್ರಭೆಯುಳ್ಳ ಆ ಬಾಲಕನು ನಗುತ್ತಿದ್ದನು. ಮಹಾರಾಜ ಪ್ರಿಯವ್ರತನು ಬಾಲಕನ ಕಡೆಗೆ ನೋಡುತ್ತಿದ್ದಾಗ ದೇವಸೇನಾ ದೇವಿಯು ಅವನಿಂದ ಬೀಳ್ಕೊಂಡು ಹೊರಡಲು ಸಿದ್ಧಳಾಗಿ ರಾಜನಲ್ಲಿ ಕರ್ಮ ನಿರ್ಮಿತ ವೇದೋಕ್ತ ಮಾತನ್ನು ನುಡಿದಳು. ರಾಜ, ನೀನು ಸ್ವಯಂಭುವ ಮನುವಿನ ಪುತ್ರನಾಗಿರುವೆ. 3 ಲೋಕಗಳಲ್ಲಿ ನಿನ್ನ ಶಾಸನ ನಡೆಯುತ್ತದೆ. ನೀನು ಎಲ್ಲೆಡೆ ನನ್ನ ಪೂಜೆಯನ್ನು ಮಾಡಿಸು, ಹಾಗೂ ಸ್ವಯಂ ನೀನು ಕೂಡ ಮಾಡು. ಆಗ ನಾನು ನಿನಗೆ ಕಮಲದಂತೆ ಮುಖವುಳ್ಳ ಮನೋಹರ ಪುತ್ರನನ್ನು ಕರುಣಿಸುವೆನು. ಅವನ ಹೆಸರು ಸುವ್ರತನೆಂದಿರುವುದು. ಅವನಲ್ಲಿ ಎಲ್ಲ ಸದ್ಗುಣಗಳು, ವಿವೇಕ ಶಕ್ತಿ ಇರುವುದು. ಅವನು ಭಗವಾನ್ ನಾರಾಯಣನ ಕಲಾವತಾರ ಹಾಗೂ ಪ್ರಧಾನ ಯೋಗಿಯಾಗುವನು. ಅವನಿಗೆ ಹಿಂದಿನ ಜನ್ಮದ ಮಾತು ನೆನಪಿರಬಹುದು. ಕ್ಷತ್ರಿಯರಲ್ಲಿ ಶ್ರೇಷ್ಠನಾದ ಆ ಬಾಲಕನು 100 ಅಶ್ವಮೇಧ ಯಜ್ಞಗಳನ್ನು ಮಾಡುವನು. ಎಲ್ಲರೂ ಅವನನ್ನು ಸಮ್ಮಾನಿಸುವರು. ಉತ್ತಮ ಬಲಸಂಪನ್ನನಾದ ಕಾರಣ ಲಕ್ಷಾವಧಿ ಆನೆಗಳಲ್ಲಿ ಸಿಂಹದಂತೆ ಶೋಭಿಸುವನು. ಅವನು ಧನಿ, ಗುಣಿ, ಶುದ್ಧ, ವಿದ್ವಜ್ಜನದ ಪ್ರೇಮಪಾತ್ರನಾಗಿ ಯೋಗಿಗಳ, ಜ್ಞಾನಿಗಳ, ತಪಸ್ವಿಗಳ ಸಿದ್ಧರೂಪನಾಗುವನು. 3 ಲೋಕಗಳಲ್ಲಿ ಅವನ ಕೀರ್ತಿಯು ಹರಡುವುದು. ಅವನು ಎಲ್ಲರಿಗೆ ಎಲ್ಲ ಸಂಪತ್ತನ್ನು ಕರುಣಿಸುವನು. ಹೀಗೆ ಪ್ರಿಯವ್ರತ ರಾಜನಲ್ಲಿ ಹೇಳಿದ ಬಳಿಕ ಭಗವತಿ ದೇವಸೇನೆಯು ಅವನಿಗೆ ಪುತ್ರನನ್ನು ಕರುಣಿಸಲು ಸಿದ್ಧಳಾದಳು. ರಾಜ ಪ್ರಿಯವ್ರತನು ಪೂಜೆಯ ಮಾತನ್ನು ಸ್ವೀಕರಿಸಿದನು. ಹೀಗೆ ಭಗವತಿ ದೇವಸೇನೆಯು ಅವನಿಗೆ ಉತ್ತಮ ವರವನ್ನಿತ್ತು ಸ್ವರ್ಗಕ್ಕಾಗಿ ತೆರಳಿದಳು. ರಾಜನು ಸಂತೋಷಗೊಂಡು ಮಂತ್ರಿಗಳೊಂದಿಗೆ ತನ್ನ ಮನೆಗೆ ಮರಳಿದನು. ಬಂದು ಪುತ್ರ ವಿಷಯಕ ವೃತ್ತಾಂತವನ್ನು ಎಲ್ಲರಿಗೂ ತಿಳಿಸಿದನು. ನಾರದ, ಈ ಪ್ರಿಯ ವಚನವನ್ನು ಕೇಳಿ ಸ್ತ್ರೀ ಪುರುಷರೆಲ್ಲರೂ ಪರಮ ಸಂತೋಷಗೊಂಡರು. ರಾಜನು ಎಲ್ಲೆಡೆ ಪುತ್ರ ಪ್ರಾಪ್ತಿಗಾಗಿ ಮಾಂಗಲಿಕ ಕಾರ್ಯವನ್ನು ಪ್ರಾರಂಭಿಸಿದನು. ಭಗವತಿಯನ್ನು ಪೂಜಿಸಿದನು. ಬ್ರಾಹ್ಮಣರಿಗೆ ಬಹಳಷ್ಟು ಧನವನ್ನು ದಾನ ಮಾಡಿದನು. ಅಂದಿನಿಂದ ಪ್ರತಿ ತಿಂಗಳ ಶುಕ್ಲ ಪಕ್ಷದ ಷಷ್ಠಿಯ ಸಂದರ್ಭದಲ್ಲಿ ಭಗವತಿ ಷಷ್ಠಿಯ ಮಹೋತ್ಸವವನ್ನು ಆಚರಿಸತೊಡಗಿದನು. ಮಗು ಹುಟ್ಟಿದ 6ನೇ ದಿನ, 21ನೆಯ ದಿನ ಹಾಗೂ ಅನ್ನಪ್ರಾಶನದ ಶುಭ ಸಂದರ್ಭದಲ್ಲಿ ಪ್ರಯತ್ನಪೂರ್ವಕ ದೇವಿಯ ಪೂಜೆ ನಡೆಯತೊಡಗಿತು. ಎಲ್ಲೆಡೆ ಇದರ ಪ್ರಚಾರವಾಯಿತು. ಸ್ವತಃ ಪ್ರಿಯವ್ರತ ರಾಜನು ಪೂಜೆ ಮಾಡುತ್ತಿದ್ದನು. ಸುವ್ರತನೇ, ಈಗ ಭಗವತಿ ದೇವಸೇನೆಯ ಧ್ಯಾನ, ಪೂಜೆ, ಸ್ತೋತ್ರಗಳನ್ನು ತಿಳಿಸುವೆನು ಕೇಳು.
ಈ ಪ್ರಸಂಗವು ಗೌತಮ ಶಾಖೆಯಲ್ಲಿ ವರ್ಣಿತವಾಗಿದೆ. ಧರ್ಮ ದೇವತೆಯ ಮುಖದಿಂದ ಕೇಳುವ ಅವಕಾಶ ನನಗೆ ಸಿಕ್ಕಿತು. ಮುನಿಯೇ, ಶಾಲಗ್ರಾಮದ ಪ್ರತಿಮೆ, ಕಲಶ ಅಥವಾ ವಟವೃಕ್ಷದ ಮೂಲದಲ್ಲಿ ಇಲ್ಲವೇ ಗೋಡೆಯ ಮೇಲೆ ಚಿತ್ರ ಬರೆದು ಪ್ರಕೃತಿಯ 6ನೆಯ ಅಂಶದಿಂದ ಪ್ರಕಟಳಾದ ಶುದ್ಧ ಸ್ವರೂಪಿಣಿ ಈ ದೇವಿಯನ್ನು ಈ ಪ್ರಕಾರ ಪೂಜೆ ಮಾಡಬೇಕು. ವಿದ್ವಾಂಸರು ಹೀಗೆ ಧ್ಯಾನ ಮಾಡಬೇಕು. ಸುಂದರ ಪುತ್ರ, ಕಲ್ಯಾಣ ಹಾಗೂ ದಯೆಯನ್ನು ಕರುಣಿಸುವ ಈ ದೇವಿಯು ಜಗತ್ತಿನ ಮಾತೆಯಾಗಿರುವಳು. ಬಿಳಿಯ ಸಂಪಿಗೆಯಂತೆ ಈಕೆಯ ವರ್ಣವಾಗಿದೆ. ರತ್ನಭೂಷಣಗಳಿಂದ ಅಲಂಕೃತಳಾಗಿರುವಳು. ಈ ಪರಮ ಪವಿತ್ರ ಸ್ವರೂಪಿಣಿ ಭಗವತಿ ದೇವಸೇನೆಯ ಉಪಾಸನೆಯನ್ನು ನಾನು ಮಾಡುವೆನು. ವಿದ್ವಾಂಸ ಪುರುಷನು ಹೀಗೆ ಧ್ಯಾನಿಸಿದ ಬಳಿಕ ಭಗವತಿಗೆ ಪುಷ್ಪಾಂಜಲಿಯನ್ನು ಸಮರ್ಪಿಸಿ ಪುನಃ ಧ್ಯಾನ ಮಾಡಿ ಮೂಲ ಮಂತ್ರದಿಂದ ಈ ಸಾಧ್ವಿ ದೇವಿಯ ಪೂಜೆ ಮಾಡುವ ವಿಧಾನವಿದೆ. ವಾದ್ಯ, ಅರ್ಘ್ಯ, ಆಚಮನೀಯ, ಗಂಧ, ಪುಷ್ಪ, ದೀಪ, ವಿವಿಧ ನೈವೇದ್ಯಗಳನ್ನು ಹಾಗೂ ಸುಂದರ ಫಲಗಳಿಂದ ಭಗವತಿಯನ್ನು ಪೂಜಿಸಬೇಕು. ಉಪಚಾರಗಳನ್ನು ಅರ್ಪಿಸುವ ಮೊದಲು ಓಂ ಹ್ರೀಂ ಷಷ್ಠಿ ದೇವ್ಯೈ ಸ್ವಾಹ ಈ ಮಂತ್ರವನ್ನು ಉಚ್ಚರಿಸಬೇಕು. ಪೂಜೆ ಮಾಡುವವನು ಯಥಾಶಕ್ತಿ ಈ ಅಷ್ಟಾಕ್ಷರ ಮಹಾಮಂತ್ರವನ್ನು ಜಪಿಸಬೇಕು. ಅನಂತರ ಮನಸ್ಸನ್ನು ಶಾಂತಗೊಳಿಸಿ ಭಕ್ತಿಯಿಂದ ಸ್ತುತಿಸಿದ ಬಳಿಕ ದೇವಿಗೆ ವಂದಿಸಬೇಕು. ಫಲವನ್ನು ಕರುಣಿಸುವ ಈ ಉತ್ತಮ ಸ್ತೋತ್ರವು ಸಾಮವೇದದಲ್ಲಿ ವರ್ಣಿತವಾಗಿದೆ. ಯಾರು ದೇವಿಯ ಮೇಲಿನ ಅಷ್ಟಾಕ್ಷರ ಮಹಾಮಂತ್ರವನ್ನು 1,00,000 ಜಪ ಮಾಡುವನೋ ಅವನಿಗೆ ಅವಶ್ಯವಾಗಿಯೇ ಉತ್ತಮ ಪುತ್ರರ ಪ್ರಾಪ್ತಿಯಾಗುವುದು ಎಂದು ಬ್ರಹ್ಮದೇವರು ಹೇಳಿರುವರು. ಮುನಿವರಿಯನೇ, ಈಗ ಸಂಪೂರ್ಣ ಶುಭಕಾಮನೆಗಳನ್ನು ಕರುಣಿಸುವ ಸ್ತೋತ್ರವನ್ನು ಕೇಳು. ನಾರದ, ಎಲ್ಲರ ಮನೋರಥ ಪೂರ್ಣ ಮಾಡುವಂತಹ ಈ ಸ್ತೋತ್ರವು ವೇದಗಳಲ್ಲಿ ಗೋಪ್ಯವಾಗಿದೆ. ದೇವಿಗೆ ನಮಸ್ಕಾರವು. ಮಹಾದೇವಿಗೆ ನಮಸ್ಕಾರ. ಶಾಂತ ಸ್ವರೂಪಿಣಿ ಭಗವತಿ ಸಿದ್ಧಿಗೆ ನಮಸ್ಕಾರವು. ಶುಭ ದೇವಸೇನ ಭಗವತಿ ಷಷ್ಠಿ ದೇವಿಗೆ ಪುನಃ ಪುನಃ ನಮಸ್ಕಾರಗಳು. ವರದ, ಪುತ್ರದ, ಧನದ, ಸುಖದ, ಮೋಕ್ಷಪ್ರದ ಭಗವತಿ ಷಷ್ಠಿಗೆ ಪದೇ ಪದೇ ವಂದನೆಗಳು. ಮೂಲ ಪ್ರಕೃತಿಯ 6ನೆಯ ಅಂಶದಿಂದ ಪ್ರಕಟಳಾದ ಸಿದ್ಧ ಸ್ವರೂಪಿಣಿ ಭಗವತಿ ಷಷ್ಠಿಗೆ ನಮಸ್ಕಾರಗಳು. ಮಾಯಾ, ಸಿದ್ಧಯೋಗಿನಿ, ಸಾರ, ಶಾರದ, ಪರಾದೇವಿ ಎಂಬ ಹೆಸರುಗಳಿಂದ ಶೋಭಿಸುತ್ತಿರುವ ಭಗವತಿ ಷಷ್ಠಿಗೆ ನಮೋ ನಮಃ. ಬಾಲಕರ ಅಧಿಷ್ಠಾತ್ರಿ, ಕಲ್ಯಾಣ ಪ್ರದಾಯಿನಿ, ಕಲ್ಯಾಣ ಸ್ವರೂಪಿಣಿ ಹಾಗೂ ಕರ್ಮಗಳ ಫಲಗಳನ್ನು ಕರುಣಿಸುವ ಷಷ್ಠಿ ದೇವಿಗೆ ಪದೇ ಪದೇ ನಮಸ್ಕಾರಗಳು. ತನ್ನ ಭಕ್ತರಿಗೆ ಪ್ರತ್ಯಕ್ಷ ದರ್ಶನ ಕೊಡುವಂತಹ, ಎಲ್ಲರಿಂದ ಸಂಪೂರ್ಣ ಕಾರ್ಯಗಳಲ್ಲಿ ಪೂಜೆ ಪಡೆಯುವ ಅಧಿಕಾರಿಣಿ ಸ್ವಾಮಿ ಕಾರ್ತಿಕೇಯನ ಪ್ರಾಣಪ್ರಿಯೆ ಷಷ್ಠಿ ದೇವಿಗೆ ಮತ್ತೆ ಮತ್ತೆ ವಂದನೆಗಳು. ಮನುಷ್ಯರು ಸದಾ ಯಾರನ್ನು ವಂದಿಸುವರೋ, ದೇವತೆಗಳ ರಕ್ಷಣೆಯಲ್ಲಿ ಯಾರು ತತ್ಪರಳಾಗಿರುವಳು, ಆ ಶುದ್ಧ ಸತ್ವ ಸ್ವರೂಪ ಷಷ್ಠಿ ದೇವಿಗೆ ಪದೇ ಪದೇ ನಮಸ್ಕಾರಗಳು. ಕ್ರೋಧ ಮತ್ತು ಹಿಂಸೆಯಿಂದ ರಹಿತ ಭಗವತಿ ಷಷ್ಠಿಗೆ ನಮೋ ನಮಃ. ಸುರೇಶ್ವರಿ, ನೀನು ನನಗೆ ಧನವನ್ನು ಕೊಡು, ಪ್ರಿಯ ಪತ್ನಿಯನ್ನು ಕೊಡು, ಪುತ್ರನನ್ನು ಕೊಡುವ ಕೃಪೆ ಮಾಡು. ಮಹೇಶ್ವರಿ, ನೀನು ನನಗೆ ಸಮ್ಮಾನ ಕೊಡು, ವಿಜಯ ಕೊಡು, ನನ್ನ ಶತ್ರುಗಳನ್ನು ಸಂಹಾರ ಮಾಡಿಬಿಡು. ಧನ ಮತ್ತು ಯಶಗಳನ್ನು ಕರುಣಿಸುವ ಭಗವತಿ ಷಷ್ಠಿಗೆ ಪದೇ ಪದೇ ನಮಸ್ಕಾರಗಳು. ಸುಪೂಜಿತೆ, ನೀನು ಭೂಮಿಯನ್ನು ಕೊಡು, ಪ್ರಜೆಯನ್ನು ಕೊಡು, ವಿದ್ಯೆಯನ್ನು ಕೊಡು, ಕಲ್ಯಾಣ ಮತ್ತು ಜಯವನ್ನು ಕರುಣಿಸು. ಷಷ್ಠಿ ದೇವಿಯಾದ ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಈ ಪ್ರಕಾರ ಸ್ತುತಿಸಿದ ಬಳಿಕ ಪ್ರಿಯವೃತ ರಾಜನು ಷಷ್ಠಿ ದೇವಿಯ ಪ್ರಭಾವದಿಂದ ಯಶಸ್ವಿ ಪುತ್ರನನ್ನು ಪಡೆದನು. ಬ್ರಹ್ಮನ್ ಭಗವತಿ ಷಷ್ಠಿ ದೇವಿಯ ಈ ಸ್ತೋತ್ರವನ್ನು 1 ವರ್ಷದವರೆಗೆ ಶ್ರವಣ ಮಾಡುವವನು ಪುತ್ರಿಕನಾಗಿದ್ದರೂ ದೀರ್ಘಾಯುಸ್ಸುಳ್ಳ ಸುಂದರ ಪುತ್ರನನ್ನು ಪಡೆಯುವನು. 1 ವರ್ಷದವರೆಗೆ ಭಕ್ತಿಯಿಂದ ದೇವಿಯ ಪೂಜೆ ಮಾಡಿ ಆಕೆಯ ಈ ಸ್ತೋತ್ರವನ್ನು ಕೇಳುವವನ ಸಮಸ್ತ ಪಾಪಗಳು ವಿಲೀನವಾಗುವವು. ಮಹಾವಂಧ್ಯೆಯೂ ಕೂಡ ಈಕೆಯ ಪ್ರಸಾದದಿಂದ ಸಂತಾನವನ್ನು ಪಡೆಯುವಳು. ಅವಳು ಭಗವತಿ ದೇವಸೇನೆಯ ಕೃಪೆಯಿಂದ ಗುಣಿ, ವಿದ್ವಾನ್, ಯಶಸ್ವಿ, ದೀರ್ಘಾಯು, ಶ್ರೇಷ್ಠ ಪುತ್ರನ ಜನನಿಯಾಗುವಳು. ಶಾಕವಂಧ್ಯ ಅಥವಾ ಮೃತಮತ್ಸ ನಾರಿಯು 1 ವರ್ಷದವರೆಗೆ ಇದನ್ನು ಶ್ರವಣಿಸುವುದರಿಂದ ಭಗವತಿ ಷಷ್ಠಿಯ ಪ್ರಭಾವದಿಂದ ಪುತ್ರವತಿಯಾಗುವಳು.
ಮಗುವಿಗೆ ರೋಗ ಉಂಟಾದರೆ ತಂದೆ ತಾಯಿಯರು 1 ತಿಂಗಳವರೆಗೆ ಈ ಸ್ತೋತ್ರವನ್ನು ಶ್ರವಣಿಸಿದರೆ ಷಷ್ಠಿ ದೇವಿಯ ಕೃಪೆಯಿಂದ ಆ ಮಗುವಿನ ವ್ಯಾಧಿಯು ವಾಸಿಯಾಗುವುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.